ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಆದಾಗಿನಿಂದ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಿರಂತರವಾಗಿ ಹಣದ ಮಳೆಯಾಗ್ತಿದೆ. ರಾಮಲಲ್ಲ ದರ್ಶನಕ್ಕೆ ಬರುವ ಭಕ್ತರು ಬಹಿರಂಗವಾಗಿ ದೇಣಿಗೆಯನ್ನ ನೀಡುತ್ತಿದ್ದಾರೆ. ದೇಣಿಗೆ ಪೆಟ್ಟಿಗೆಯಲ್ಲಿ ರಾಮ ಭಕ್ತರು ನೀಡುತ್ತಿರುವ ದೇಣಿಗೆಯನ್ನ ರಾಮ ಭಕ್ತರು ರಾಮ ಮಂದಿರದಲ್ಲಿರುವ ಕಾಣಿಕೆ ಪೆಟ್ಟಿಗೆಯಲ್ಲಿ ಮಾತ್ರವಲ್ಲದೆ ಗಣಕೀಕೃತ ಕೌಂಟರ್ಗಳಲ್ಲಿಯೂ ಬಹಿರಂಗವಾಗಿ ದೇಣಿಗೆ ನೀಡುತ್ತಿದ್ದಾರೆ. ರಾಮ ಮಂದಿರದಲ್ಲಿ ಹಣದ ಮಳೆಯೇ ಸುರಿತಾ ಇದ್ದು, ದಿನಕ್ಕೆ ಹಲವು ಬಾರಿ ಕಾಣಿಕೆ ಡಬ್ಬಗಳು ಖಾಲಿಯಾಗ್ತಾ ಇದ್ದು, 11 ಮಂದಿ ಬ್ಯಾಂಕ್ ಸಿಬ್ಬಂದಿ ಹಾಗೂ 3 ದೇವಸ್ಥಾನದ ನೌಕರರು ಕಾಣಿಕೆ ಹಣ ಎಣಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಎಣಿಸೋಕೆ 14 ಜನರನ್ನ ನಿಯೋಜಿಸಲಾಗಿದೆ. ರಾಮ ಮಂದಿರ ಉದ್ಘಾಟನೆಯಾಗಿ 12 ದಿನಗಳು ಕಳೆದಿದ್ರೂ ರಾಮ ಮಂದಿರಕ್ಕೆ ಭಕ್ತರು ಬರ್ತಾ ಇರೋದು ಮಾತ್ರವಲ್ಲದೆ ದೇವಸ್ಥಾನಕ್ಕೆ ದೇಣಿಗೆ ನೀಡೋದು ಕೂಡ ಅತಿ ಹೆಚ್ಚಾಗಿ ಮುಂದುವರೆದಿದೆ. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಪ್ರಕಾರ ಜನವರಿ 22ರಿಂದ ಫೆಬ್ರವರಿ 1ರವರೆಗೆ ರಾಮ ಮಂದಿರದಲ್ಲಿರುವ ಕಾಣಿಕೆ ಪೆಟ್ಟಿಗೆಗಳಲ್ಲಿ ರಾಮ ಭಕ್ತರಿಂದ 8 ಕೋಟಿ ರೂಪಾಯಿಗೂ ಹೆಚ್ಚು ದೇಣಿಗೆ ಸಂಗ್ರಹವಾಗಿದೆ. ಆನ್ಲೈನ್ನಲ್ಲಿ ಸುಮಾರು 3.5 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಇನ್ನು ಗರ್ಭಗುಡಿಯ ಮುಂಭಾಗದ ದರ್ಶನ ಪಥದ ಬಳಿ 4 ದೊಡ್ಡ ಗಾತ್ರದ ಕಾಣಿಕೆ ಪೆಟ್ಟಿಗೆಗಳನ್ನ ಇಡಲಾಗಿದ್ದು, ಅದರಲ್ಲಿ ದೇವಾಲಯಕ್ಕೆ ಬರುವ ರಾಮ ಭಕ್ತರು ದೇಣಿಗೆಯನ್ನ ನೀಡುತ್ತಾ ಬಂದಿದ್ದಾರೆ. ಇದಲ್ಲದೆ 10 ಗಣಕೀಕೃತ ಕೌಂಟರ್ಗಳಲ್ಲಿಯೂ ಜನರು ದೇಣಿಗೆಯನ್ನ ನೀಡುತ್ತಿದ್ದಾರೆ. ರಾಮ ಭಕ್ತರ ದೇಣಿಗೆಯಿಂದ ಕಾಣಿಕೆ ಪೆಟ್ಟಿಗೆಗಳು ಬೇಗನೆ ತುಂಬುತ್ತಾ ಇದ್ದು, ಅದನ್ನ ದಿನಕ್ಕೆ 2 ಬಾರಿಯಾದರೂ ಖಾಲಿ ಮಾಡಬೇಕಾದ ಸಂದರ್ಭ ಬಂದಿದೆ.